Happy birthday to you. Guys, You ತಗೊಳ್ಳಲ್ವಾ? please subscribe to her. Hi guys, welcome back to my new vlog. ಎಸ್ ಬೆಳಗ್ಗೆ ಏನಾಗಿಲ್ಲ ಅಷ್ಟೊಂದು ಈಗ 11 o'clock ಮನೆಗೆ ಹೊರಟಿದ್ದೀನಿ. ಸ್ವಲ್ಪ ಫ್ರೆಂಡ್ಸ್ನ ಮೀಟ್ ಆಗೋದಿತ್ತು, ತುಂಬ ದಿನಗಳಾಗಿತ್ತು ಆ್ಯಕ್ಚುಲಿ ಮೀಟ್ ಆಗಿ ಅವ್ರನ್ನ. ಓಕೆ, ಆನ್ ದ ವೇ ಕೇಕ್ ತೊಗೊಂಡು ಹೋಗಬೇಕು. ಇವತ್ತು ನನ್ನ ತಮ್ಮನ ಬರ್ಡೇ, ಸೊ ಹಾಗಾಗಿ ಇಲ್ಲ ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿಸೋದು. ಎಸ್ ಬನ್ನಿ ಕೊಡಲ್ಲ, ಲೆಟ್ಸ್ ಗೋ. ಯಾರ್ದು ಬರ್ಡೇ ತನಿಷ್ಕ? ಪಪ್ಪನ ಬರ್ಡೇ. ಹೇಳು ಮತ್ತೆ ಪಪ್ಪಾಗೆ ಕೇಕ್ ಕಟ್ ಮಾಡಿ ಅಂತ. One minute ಎಲ್ಲರಿಗೂ ಹೇಳು ತನಿಷ್ಕ, ಹ್ಯಾಪಿ ಬರ್ಡೇ ಟು ಯು. ಬಾ ತನಿಷ್ಕ ಹತ್ರ. ಹ್ಯಾಪಿ ಬರ್ಡೇ ಮನೀಶ್, ಹ್ಯಾಪಿ ಬರ್ಡೇ. ಓಕೆ 1, 2, 3, start. ಸ್ಟಾರ್ಟ್ 1 2 3 ಸ್ಟಾರ್ಟ್. ಹ್ಯಾಪಿ ಬರ್ಡೇ to you. Come now to he happy birthday to Papa. Happy birthday to you. ಏ ಪಾಪು ಫಸ್ಟ್. ಪ್ರಣವಿ ತಿನ್ನಿಸ್ಕೋ ಪಪ್ಪ. ಹಾಯ್ ಮಾಡ್ರೆ. ನನ್ನ ತಮ್ಮನ ಬರ್ಡೇಯ ಪ್ರಯುಕ್ತ ನಮ್ಮ ಮಮ್ಮಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಏನಂತೀಯಮ್ಮ? ಇಷ್ಟ ಒಬ್ಬಟ್ಟು, ಅದಕ್ಕೆ ನಮಗೂ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಆಲ್ಮೋಸ್ಟ್ ಒಬ್ಬಟ್ಟು ಅಂದರೆ ಎಲ್ಲರಿಗೂ ಇಷ್ಟ. ಉಂಡೆ ಕಟ್ಬಿಟ್ಟು ತಿನ್ನೋದು. ಉಂಡೆ ಕಟ್ಟು ಯಾರಿಗೂ ಗೊತ್ತಿಲ್ವಲ್ಲ ಉಂಡೆ ಕಟ್ಟು. ನೋಡಿ ಫ್ರೆಂಡ್ಸ್, ಈ ಥರನೇ ಮಾಡೋದು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ತೋರಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡಿ, ಈ ಥರನೇ ಮಾಡೋದು. ಹಿಂಗೆ ಹತ್ಕೋಬೇಕು, ಎಣ್ಣೆ ಇದ್ರೆ ಹಚ್ಕೊಂಡು ಹಿಂಗೆ ಅಂತ ಇದ್ರೆ ಎಷ್ಟು ಅಗಲನಾದರೂ ಮಾಡ್ಬೋದು. ಆದರೆ ಹಿಟ್ಟು ಕಲಸೋದ್ರಲ್ಲಿ ಟೆಕ್ನಿಕ್ ಇರಬೇಕಷ್ಟೆ. ಆವಾಗ ಈ ಹಿಟ್ಟು ಚೆನ್ನಾಗಿ ಬನಿ ಇದ್ದರೆ ಎಷ್ಟು ದೊಡ್ಡದಾದ್ರೂ ಮಾಡ್ಬೋದು. ನೋಡಿ, ಚಿಕ್ಕ ವಯಸ್ಸಲ್ಲಿ ಯಾರು ಹಿಟ್ಟು ಕಲ್ಸ್ಕೊಡ್ತಿದ್ರು? ನೀನೇ ಕಲಿಸ್ತಿದ್ದೆ. ಎಷ್ಟು ಟ್ಯಾಲೆಂಟೆಡ್ ಕಲಾವಿದೆ ಅಲ್ವಾ ಅಮ್ಮ. ನಾನು ಚಿಕ್ಕ ವಯಸ್ಸಲ್ಲಿ ಹಿಟ್ಟು ಕಲ್ಸೋದು ಕಲ್ತಿದ್ದೀನಿ ನಾನು. ಅವ್ರ ಅಮ್ಮನ ಥರ ನೋಡಿ, ಈ ಥರ ಮಾಡ್ತಾ ಇದ್ರೆ ನೋಡಿ ಎಷ್ಟು ದೊಡ್ಡದಾಗಾದ್ರೂ ಮಾಡ್ಬೋದು. ನೋಡಿ, ಆ್ಯಕ್ಚುಲಿ ಹಿಟ್ಟು ಚೆನ್ನಾಗಿರ್ಬೇಕು, ಹೂರ್ಣನೂ ಚೆನ್ನಾಗಿ ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಅಷ್ಟೇ. ಎರಡು ಸೈಡು ಬೇಯಿಸಿದ್ರೆ ಒಬ್ಬಟ್ಟು ರೆಡಿ. ಇಲ್ಲಿ ಆಲ್ರೆಡಿ ರೆಡಿ ಆಗಿರೋ ಒಬ್ಬಟ್ಟಿದೆ, ಒಂದು ಸೀದೋಗಿರೋ ಒಬ್ಬಟ್ಟಿದೆ. ಅದು ನನಗೆ, ಬಿಕಾಸ್ ಐ ಲೈಕ್ ಸೀದೋಗಿರೋ ಒಬ್ಬಟ್ಟು. ಅಷ್ಟೇ. ಆ್ಯಕ್ಚುಲಿ ಒಬ್ಬಟ್ಟನ್ನ 2-3 ಸತಿ ತಿರ್ವಾಕ್ಬಾರ್ದಲ್ಲಮ್ಮ. ಟೂ ಟೈಮ್ಸ್ ತಿರ್ವಾಕ್ಬಿಟ್ರೆ ಸಾಕಷ್ಟೇ, ಬೆಂದೋಗಿರುತ್ತೆ. ಒಂದು ಸೈಡ್ ಆ ಕಡೆ ಒಂದು ಸೈಡ್, ಈ ಕಡೆ ಒಂದು ಸೈಡ್ ಅಷ್ಟೇ. ಎಸ್, ಇದು ಹೂರ್ಣ ನೋಡಿ, ನುಣ್ಣಗಿದ್ರೆ ಹೂರ್ಣ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ತಾ ಇದೆಯಾ ಪ್ರಣಾ? ಹೇಳೋದು ಏನದು, ಏನು ಎಕ್ಸ್ಪೆರಿಮೆಂಟ್ ಇದು? ಹೇಳಿದ್ರೆ ತಾನೇ.
ಸಬ್ಸ್ಕ್ರೈಬರ್ಸ್ ನೋಡ್ತಾರೆ, ಹೇಳು ಏನಂತ. ಅವರು ಅವ್ರ ಮನೇಲಿ ಟ್ರೈ ಮಾಡ್ತಾರೆ, ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ, ನಮ್ಮ ಮಮ್ಮಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಹಾಳು ಮಾಡ್ತಾ ಇರೋ ಕೆಲಸಕ್ಕೆ. ಮೊಮ್ಮಕ್ಳಲ್ವ, ಅದಕ್ಕೆ ಖುಷಿಯಿಂದ ಆಟ ಆಡಲಿ ಅಂದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ತನಿಷ್ಕಾ ನೀನೇ ಹೇಳ್ತಪ್ಪ. ಲೈಕ್ಸ್ ಸಬ್ಸ್ಕ್ರೈಬ್ ಅಂತ ಹೇಳು. ಏನ್ ಹೇಳು ಪ್ರಣವ್, ಅಟ್ಲೀಸ್ಟ್ ಏನ್ ಮಾಡ್ತಿದ್ಯಾ ಅಂತಾದ್ರು. ಕಾಟ ಬರೆಸ್ತವನೆ ಚೆನ್ನಾಗಿ. ಎಂತದ? ಗ್ರೀನ್ ಫೈರ್. ಗ್ರೀನ್ ಫೈರ್. ಗ್ರೀನ್ ಫೈರ್ ಅಜ್ಜಿಗೆ ಅರ್ಥ ಆಗ್ತಾ ಇದೆ, ನಿಂಗೆ ಅರ್ಥ ಆಗ್ಲಿಲ್ವಾ ಅಮ್ಮ? ಏನು ಬರ್ತಾನೆ ಇಲ್ಲಲ್ಲ ಪ್ರಣವ್. ಸರಿ ಅನ್ಸ್. ಇವ್ರು ಲೆಫ್ಟ್ ಹ್ಯಾಂಡರು, ಅದಕ್ಕೆ ಲೆಫ್ಟಲ್ಲೇ ಎಲ್ಲ ಮಾಡ್ತಾರೆ. ಅಟ್ಲೀಸ್ಟ್ ಅದು ಉರಿಯಾಕಾದ್ರು ಇದೇನು ಕ್ಲೋಸ್ ಮಾಡ್ಬಿಟ್ಟಲ್ಲ. ಎದ್ರ ಪಗ್ಲ ಘಾಟು ಘಾಟು. ಇವು ನಮ್ಮ ಬೇಬಿ ಘಾಟ್ ಆಗೋಯ್ತು. ಓ ತನಿಷ್ಕಾ, ಪ್ರಣವ್ ಮಕ ಇಡಬೇಡ ಪ್ರಣವ್ ಹತ್ರದಲ್ಲಿ. ಏನ್ ಎಕ್ಸ್ಪೆರಿಮೆಂಟ್ ಆಯ್ತು ಈಗ? ಏನೋ ಅಜ್ಜಿ ಮೊಮ್ಮಕ್ಳು ಸೇರ್ಕೊಂಡು ಏನೋ ಮಾಡ್ತೀರಾ ಇವಾಗ. ಅಯ್ಯೋ ಚೆನ್ನಾಗಿ ಹಾಕ್ತೀನಿರಪ್ಪ. ಪಪ್ಪು ಆಯ್ತಾ ಎಕ್ಸ್ಪೆರಿಮೆಂಟ್? ಇನ್ನೂ ಇದೆ. ಗ್ರೀನ್ ಫೈರ್ ಏನಾಯ್ತು ತನಿಷ್ಕಾ? ಗೋ ಘಾಟು ಅನ್ನು. ಅಯ್ಯೋ ಸೊಳ್ಳೆ ಹೊಡ್ದ ದೋಸ. ಎಲ್ಲಿದೆ ಸೊಳ್ಳೆ? ಪ್ರಣವ್ ನೋಡಿ, ಬೇಕಿತ್ತನಮ್ಮ ಈ ಎಕ್ಸ್ಪೆರಿಮೆಂಟ್ಗೆ ಇವೆಲ್ಲ. ಅಷ್ಟೇ ಗೈಸ್, ನೋಡಿ ಈ ತರ ಮಾಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಪಾನಿಲೆಲ್ಲ ಅನ್ಕೊಂಡ ಪಾನಿ ಮುಗ್ದೋಯ್ತಿದ್ದೆ ಒಂದು ಎಕ್ಸ್ಪೆರಿಮೆಂಟ್. ಪಲ್ಯೂಷನ್ ಹಾಳು ಮಾಡ್ತಾ ಇರೋದು. ಸೈಕಲ್ ಎತ್ಕೊಂಡೋಗು ಪ್ರಣವ್. ಅಯ್ಯೋ, ಆಫ್ಟರ್ ಎಕ್ಸ್ಪೆರಿಮೆಂಟ್ ಇವರಿಬ್ರು ರಿಯಾಕ್ಷನ್ ಈ ತರ ಇದೆ. ಬೇಕಿತ್ತ ಇವೆಲ್ಲ? ಈಗ ಓಪನ್ ಮಾಡ್ತೀನಿ ನೋಡಿ. ಇನ್ನ ಮುಗ್ದಿಲ್ವಾ? ಹಂಗೆ ಇದೆಯಾ? ಫೈನಲ್ ಎಕ್ಸ್ಪೆರಿಮೆಂಟ್ ಈ ತರ ಆಗಿದೆ. ಗೈಸ್, ಸಂಡೇ ಮಾರ್ನಿಂಗ್ ಇವಾಗ ನಾವು ಫ್ಯಾಮಿಲಿ ಫಂಕ್ಷನ್ಗೆ ರೆಡಿ ಆಗಿದ್ದೀವಿ. ಒಂದು ಬರ್ಡೇ ಪಾರ್ಟಿ ಇದೆ, ಹಾಗಾಗಿ ಒಂದು ಸಿಂಪಲ್ ಕುರ್ತಿ ಹಾಕಿದ್ದೀನಿ. ಬನ್ನಿ ನಮ್ಮ ಅಮ್ಮನ ತೋರಿಸ್ತೀನಿ. ಮಮ್ಮಿ ರೆಡಿ ಆಗೋಕ್ಕೂ ಬಿಡಲ್ಲ ಈ ಜನಗಳು. ಸ್ವಲ್ಪ ಟೈಮ್ ಕೊಡಮ್ಮ ಅಂತೀನಿ. ಟೈಮ್ ಆಯ್ತು, ಇನ್ನೇನು ಹೊರಡೋದಷ್ಟೇ. ಹಾಯ್ ಬೇಬಿ, ಚೆನ್ನಾಗಿ ನೋಡು. ಹಾಯ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಹೇಳು. ಹೇಳು. ಲೈಕ್ ಶೇರ್ ಶೇರ್. ಹಾಂ ಹೇಳು. ಹಾಯ್ ಹಾಯ್ ಬೇಬಿ. ಇಲ್ಲ ಚೆನ್ನಾಗಿ. ನೀವು ತಗೊಳ್ಳಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಹರ್ ಚಾನೆಲ್. ಚೆನ್ನಾಗಿ. ಇಲ್ಲಿ ಪಾಪ್ಕಾರ್ನ್ ತಿನ್ನಕ್ಕೆ ಹೋಗ್ತಿಲ್ಲಂತೆ. ಪಾಪ್ಕಾರ್ನ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಹೋಗಿ ಹೋಗಿ. ಬಾಯ್ ಬಾಯ್. ಗೈಸ್, ಫೋನ್ ಕೊಡ್ತೀನಿ ಅಂದಿದ್ದಕ್ಕೆ ವಿಡಿಯೋಗೆ ಬರ್ತಾ ಇದ್ದಾನೆ. ಏನು ಮಾಡೋಣ ಇವನ್ನ.